ಈ ತಾಳಿ ಸೆಂಟಿಮೆಂಟು ನನ್ನ ಹತ್ರ ವರ್ಕ್ ಆಗಲ್ಲ. ಇವನು ಗಂಡ ಆಗಕ್ಕೆ ಲಾಯಕ್ಕಿಲ್ಲ. ಇವ್ನು ಕಟ್ಟಿದ ತಾಳಿಗೆ ಎಲ್ಲಿ ಬೆಲೆ ಇಡುತ್ತೆ? ಅದಕ್ಕೆ ಕಿತ್ ಹಾಕಿದ್ದೀನಿ. ನನ್ನ ಇಷ್ಟ ಕಷ್ಟಗಳನ್ನ ನೋಡ್ಕೊಳಕ್ ಆಗದೆ ಇರೋನು ಇವನು ಒಬ್ಬ ಗಂಡನ. ಇವನಿಗೋಸ್ಕರ ನಾನ್ ಸತಿ ಸಾವಿತ್ರ ತರ ಆಡ್ಬೇಕಾ? ಆಗ ನನ್ನ ಬುದ್ಧಿ ಹಾಳಾಗಿತ್ತು. ಅದು ನನ್ನ ಪಾಲಿಗೆ ತಾಳಿ ಅಲ್ಲ ಕಣೋ, ಉರುಳು. ಮೊದಲು ಈ ತಾಳಿ ಹಾಕೊಳ್ಳೆ. ಸತ್ರು ಹಾಕೊಳ್ಳಲ್ಲ. ಬಾವ, ಎಲ್ಲಿದೆ ನಿಮ್ ಗಮನ? ಎಣ್ಣೆ ಮುಖಕ್ಕೆ ಬಿದ್ರೆ ಮುಖ ಹಾಳಾಗಲ್ವಾ? ಮುಖ ಬಿಡಿ, ಕೈಗೋ ಕಾಳ್ಗೋ ಬಿದ್ರೆ ಏನ್ ಮಾಡ್ತೀರಾ? ನಿಮ್ನ ನೋಡ್ಕೊಳ್ಳೋರು ಯಾರು? ಅದು ಅದು ಬಾವ, ಒಳ್ಳೆ ವ್ಯಾಪಾರ ಆಗ್ತಿದೆ. ಮನ್ಸಲ್ಲಿ ಏನೇ ಇದ್ರು ಪಕ್ಕಕ್ಕಿಟ್ಟು ಕೆಲಸ ಮಾಡಿ ಬಾವ. ನಿಮಗ್ ನಾನು ಹೇಳ್ಬೇಕಾ? ಯಾಕೋ ಜೀವನನೇ ಹಾಳಾಗುತ್ತೆ ಅನಿಸ್ತಿದೆ ಕಣ. ಯಾಕೆ ಬಾವ? ದಿವ್ಯಾಕ ಮತ್ತೆ ಏನಾದ್ರು ಅಂದ್ರ? ಅವಳ್ದಿದ್ದೆ ಬಿಡ. ನಿನ್ನೆ ಸ್ವಲ್ಪ ಜಾಸ್ತಿನೇ ಹರ್ಟ್ ಆಗೋ ಥರ ಮಾತಾಡ್ಬಿಟ್ರು. ಅದಕ್ಕೆ ಯಾವುದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ. ಹೆಂಡತಿ ಆದವಳು ಗಂಡಂಗೆ ಸ್ಫೂರ್ತಿಯಾಗಿರ್ಬೇಕು ಅಂತಾರೆ. ಆದರೆ ದಿವ್ಯಾ ನನ್ನನ್ನು ಇನ್ನೂ ಕುಗ್ಗಿಸ್ತಾಳೆ ಬಿಟ್ರೆ. ದಿವ್ಯಾಕ್ಕನ ಬಗ್ಗೆ ಗೊತ್ತಿದ್ದು ಈ ಥರ ಬೇಜಾರು ಮಾಡ್ಕೊಂತ ಇದ್ದೀರಲ್ಲ. ಎಲ್ಲ ಟೈಮ್ ಅಷ್ಟೇ, ಬಿಟ್ಟಾಕಿ ಕೆಲಸ ಮಾಡೋಣ. ಅಮಾಟೆ, ನಾನು ಮೋಸ ದಗಲ್ಬಾಜಿ ಕೆಲಸ ಮಾಡಬೇಕಾದ್ರೇ ತುಂಬ ಚೆನ್ನಾಗಿದ್ದೆ ಅನ್ಸುತ್ತೆ ಒಂದೊಂದು ಸರಿ. ಒಳ್ಳೆಯವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಬಾವ. ಹಂಗಂತ ಕೆದ್ದರಿ ತುಳಿಯೋಕ್ಕಾಗುತ್ತಾ? ಎಲ್ಲ ದೇವ್ರು ಕೊಡ್ತಿರೋ ಪರೀಕ್ಷೆ ಅನ್ಕೊಬೇಕು. ದಿವ್ಯಾಕ ಸತ್ಯಂಗ್ ಕೊಟ್ಟಿರೋ ಕಾಟದ ಮುಂದೆ ಇದೆಲ್ಲ ಏನೇನೂ ಇಲ್ಲ. ನನಗೆ ಗೊತ್ತು ಅಮ್ಮಾಟೆ, ಸತ್ಯ ಅವರು ದಿವ್ಯಾನ ನನ್ನಿಂದ ಕಾಪಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು. ಆದರೆ ದಿವ್ಯಾ ದುಡ್ಡಿನ ಆಸೆಗೆ ನನ್ನ ಹಿಂದೆ ಬಂದ್ಲು. ಆದರೆ ನೀವು ದಿವ್ಯಾಕನ್ ಪ್ರೀತಿ ಮಾಡಿದ್ದು ಸತ್ಯ ಅಲ್ವಾ ಬಾವ? ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಆದರೆ ಪ್ರೀತಿ ಕೊರತೆ ಇಲ್ಲ. ಅದು ಯಾಕೆ ದಿವ್ಯಾಕಂಗೆ ಅರ್ಥ ಆಗ್ತಿಲ್ವೋ ಏನೋ. ದುಡ್ಡಿಗಿಂತ ದೊಡ್ಡದು ಮನುಷ್ಯರು ಪ್ರೀತಿ ಅಲ್ವಾ? ನೋಡು, ಎಷ್ಟು ಚಿಕ್ಕ ಹುಡುಗ ನೀನು. ನಿನಗೆ ಅರ್ಥ ಆಗೋದು ಅವಳಿಗೆ ಅರ್ಥ ಆಗಲ್ಲ. ಎಲ್ಲ ನನ್ನ ಹಣೆ ಬರಹ. ನೀನು ಯಾಕೆ ಬೇಜಾರು ಮಾಡ್ಕೋತೀಯ ಬಿಡು. ಅತ್ತೆ, ಅಜ್ಜಿ, ನೀವೆಲ್ಲ ನನ್ನ ಜೊತೆಲಿರೋದಕ್ಕೆ ನನಗೆ ಹೊಸ ಉರ್ಪು, ಧೈರ್ಯ ಸಿಕ್ಕಿದೆ. ದಿವ್ಯಾಯಿಂದ ನನಗದು ಏನೇನಾಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನೀವೆಲ್ಲ ನನಗೆ ಸಿಕ್ಕಿದ್ದೀರ. ನಿಮಗೋಸ್ಕರನಾದರೂ ನಾನು ಚೆನ್ನಾಗಿ ಬದುಕಿ ತೋರಿಸ್ತೀನಿ. ಇದು ಬೇಕಾಗಿರೋದು. ಅಂದರೆ ಈಗ ಸರಿಯಾಗಿ ಬಜ್ಜಿ ಹಾಕ್ರಿ, ಕಸ್ಟಮರ್ಸ್ ಕಾಯ್ತಾ ಇದ್ದಾರೆ. ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ ಪದ್ಮ, ಏನಾಗುತ್ತೋ ಏನು? ಅಯ್ಯೋ ದೇವ್ರೆ, ನೀನೇ ಕಾಪಾಡಬೇಕಪ್ಪ. ನಾಳೆನೇ ಪರೀಕ್ಷೆ ಬೇರೆ ಇದೆ. ಆ ಹುಡುಗಿ ಎಂಥ ಕನಸು ಕಟ್ಕೊಂಡಿದ್ಲು. ಇವತ್ತೇ ಹೀಗಾಗಬೇಕಾ? ಅಕ್ಕ, ಭಯ ಪಡ್ಬೇಡಕ್ಕ. ಸತ್ಯಂಗೆ ಏನೂ ಆಗಲ್ಲ, ದೇವ್ರಿದ್ದಾನೆ. ಊರ್ಮಿ, ಆ ಹುಡುಗಿ ಕೈ ಮೇಲೆ ಬಿದ್ದಿರೋದು ಸೌಟೋ ಪಾತ್ರೆನೋ ಆಗಿದ್ದಿದ್ರೆ ನಾನು ಇಷ್ಟೊಂದು ಹೆದರ್ಕೋತಾ ಇರಲಿಲ್ಲ ಕಣೆ. ಆದರೆ ಅವಳು ಕೈ ಮೇಲೆ ಬಿದ್ದಿದ್ದು ಗುಂಡು ಕಲ್ಲು. ಆಗ್ಲೇ ಅವಳು ಹೇಗೆ ಅಳ್ತಾ ಹೋದ್ಲು ಅಂತ ನೋಡ್ಲಿಲ್ವೇನೆ? ಅದನ್ನ ನೆನಪಿಸ್ಕೊಂಡ್ರೆ ನನ್ನ ಕರಳೆ ಕಿತ್ತು ಬರ್ತಾ ಇದೆ. ಅವ್ರ ಜೊತೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಅಕ್ಕ, ಇನ್ನೇನು ಬಂದ್ಬಿಡ್ತಾರೆ. ಏನೋ ಕೆಟ್ಟಗಳಿಗೆ ಅಚಾತುರ್ಯ ನಡೆದು ಹೋಯ್ತು. ದಯವಿಟ್ಟು ಅಕ್ಕ, ನೀನು ಸಮಾಧಾನವಾಗಿರು. ಇಂಥ ಸಮಯದಲ್ಲಿ ಬೇಡ ಅಂದ್ರೂ ಮನಸ್ಸು ಕೆಟ್ಟದ್ದನ್ನೇ ಯೋಚನೆ ಮಾಡತ್ತೆ ಕಣೆ. ರಿತು,
ಹೋಗಿ ಇಷ್ಟೊತ್ತಾಯ್ತು. ಏನಾಗಿದೆ, ಎಲ್ಲಿದ್ದಾರೆ ಕೇಳಮ್ಮ ಫೋನ್ ಮಾಡಿ. ಅಕ್ಕ ಅಯ್ಯೋ, ಏನಾಯ್ತು ಸತ್ಯ? ಯಾಕೆ ಇಷ್ಟೊಂದು ದೊಡ್ಡ ಬ್ಯಾಂಡೇಜು? ಹಿಂದೆ ಕೇಳ್ತಾ ಇರೋದು ಏನಾಯ್ತಮ್ಮ? ಕಾರ್ತಿಕ್, ನೀನಾದ್ರೂ ಹೇಳೋ, ಯಾಕೆ ಇಷ್ಟು ದೊಡ್ಡ ಬ್ಯಾಂಡೇಜು? ಇವಳು ಯಾಕೆ ಅಳ್ತಿದ್ದಾಳೆ? ಏನಾಯ್ತು? ಡಾಕ್ಟರ್ ಏನಂದ್ರು? ಏನು ತೊಂದರೆ ಇಲ್ಲ ತಾನೇ? ಅಮ್ಮ ಅದು ಚೋ, ಬೇಗ ಸರಿಯಾಗಿ ಹೇಳೋ, ಏನದು? ಕೈ ಮೇಲೆ ಕಲ್ಲು ಬಿದ್ದಿರೋದ್ರಿಂದ ಬೆರಳು ಮತ್ತೆ ರಿಸ್ಟ್ ಇದೆಯಲ್ಲ, ಫ್ರ್ಯಾಕ್ಚರ್ ಆಗಿದೆಯಂತಮ್ಮ. ಅಯ್ಯೋ ದೇವ್ರೆ, ಮತ್ತೀಗ ಏನ್ ಮಾಡೋದು? ಈ ಕೈ ಹಿಡ್ಕೊಂಡು ಇವಳಿಗೆ ಪರೀಕ್ಷೆ ಬರೋದಕ್ಕೆ ಹೇಗಾಗತ್ತೆ? ಚೋ ದೇವ್ರೆ, ಭಗವಂತ, ಯಾರು ಕೆಟ್ಟ ದೃಷ್ಟಿ ಬಿತ್ತಪ್ಪ ನಮ್ಮ ಮನೆ ಮೇಲೆ? ಇಷ್ಟೆಲ್ಲ ಆಗಿದೆಯಾ? ಮೊದಲು ಈ ಗುಡ್ ನ್ಯೂಸ್ನ ಡಾರ್ಲಿಂಗ್ಗೆ ಹೇಳಬೇಕು. ಎಸ್ ಎಸ್. ಅಮ್ಮ, ಡಾಕ್ಟರು ಸತ್ಯನ್ ಕೈಲಿ ಎಕ್ಸಾಮ್ ಬರೆಯೋಕೆ ಆಗಲ್ಲ ಅಂತ ಹೇಳಿದ್ರಮ್ಮ. ಎಕ್ಸಾಮ್ ವಿಷಯ ಏನಿದ್ರು ಮುಂದಿನ ವರ್ಷನೇ. ಡಾರ್ಲಿಂಗು, ಡಾರ್ಲಿಂಗು, ಅಲ್ಲಿ ವಾಟ್ ದ ಹೆಲ್ ಸುಹಾಸ್, ಏನಾಯ್ತು? ಇರು. ನೀರು ಕುಡಿದ್ಬಿಟ್ಟು ಹೇಳು, ಸತ್ಗಿತ್ ಹೋಗ್ಬಿಟ್ಟಿಯಾ? ಹೇಳಿವಾಗ ಏನ್ ವಿಷಯ? ಈಗ ನಾನು ಹೇಳೋ ವಿಷಯ ನೀನು ಕೇಳ್ಬಿಟ್ರೆ ನೀನು ಖುಷಿಲಿ ಡಾನ್ಸ್ ಮಾಡಿಬಿಡ್ತೀಯ. ಅಂಥ ವಿಷಯ ಇದು. ಡಾನ್ಸ್ ಮಾಡಬೇಕೋ ಅಥವಾ ಡಾನ್ಸ್ ಮಾಡಿಸ್ಬೇಕೋ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಮೊದಲು ವಿಷಯ ಏನು ಅನ್ನೋದನ್ನ ಹೇಳು. ಅದು ಡಾರ್ಲಿಂಗ್, ವೇಟ್, ನಾನೇ ಹೇಳ್ತೀನಿ ನೀನು ಹೇಳಕ್ ಬಂದಿರೋ ಗುಡ್ ನ್ಯೂಸ್ ಏನು ಅಂತ. ಡಾರ್ಲಿಂಗು, ನಿಂಗೆ ಆಗಲೇ ವಿಷಯ ಗೊತ್ತಾಗೋಯ್ತಾ? ಆಫ್ಕೋರ್ಸ್ ಸುಹಾಸ್, ಸತ್ಯನ್ ಕೈ ಫ್ರ್ಯಾಕ್ಚರ್ ಆಗಿದೆ, ಅವಳ ಎಕ್ಸಾಮ್ ಬರೀಕೂಡ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಇದೇ ತಾನೇ ನೀನು ಹೇಳಕ್ ಬಂದಿದ್ದ ವಿಷಯ? ಡಾರ್ಲಿಂಗು, ನಿನಗಿದೆಲ್ಲ ಹೇಗೆ ಗೊತ್ತಾಯ್ತು? ನೀನಲ್ಲಿ ಇರಲಿಲ್ಲ ಅಲ್ವಾ? ಜೇನ್ ಕಿತ್ತೋನಿಗೆ ಅದ್ರ ರುಚಿ ಬಗ್ಗೆ ಗೊತ್ತಿರೋದಿಲ್ವಾ ಹೇಳು? ಈ ಎಲ್ಲ ಸಿಚುವೇಶನ್ ಹಿಂದೆ ಇರೋ ಮಾಸ್ಟರ್ ಮೈಂಡ್ ನಂದೆ. ನಿಜ ಹೇಳ್ತಿದ್ದೆ ಡಾರ್ಲಿಂಗು, ಇದೆಲ್ಲ ನಿನ್ನ ಪ್ಲ್ಯಾನಾ? ಸತ್ಯಗಿಂತ ಅವಸ್ಥೆ ತಂದಿದ್ದು ನೀನಾ? ಡಾರ್ಲಿಂಗು, ಈಗ ಅರ್ಥ ಆಯ್ತು ನನಗೆ ಇದ್ರ ಮೂಲ ಎಲ್ಲಿದೆ ಅಂತ. ಸೂಪರ್ ಡಾರ್ಲಿಂಗ್, ನೀನು ಸೂಪರ್. ಕಮಾನ್. ಓವರಾಗಿ ಆಡ್ಬೇಡ. ಅಲ್ಲ, ಖುಷಿಗೆ ನೀನ್ ಖುಷಿನೆಲ್ಲ ಮನ್ಸಲ್ಲೇ ಇಟ್ಕೋ ಸುಹಾಸ್. ಸರಿ ಡಾರ್ಲಿಂಗು, ಅದು ಇಂದು ಸತ್ಯ ಪೊಲೀಸ್ ಆಗೋದನ್ನ ತಪ್ಪಿಸಿದೆ ಅನ್ನು. ಪ್ಲೀಸ್ ಪ್ಲೀಸ್ ಪ್ಲೀಸ್. Yes, yes.
ನನ್ನ ಜೊತೆ ಆಟಕ್ಕಿಳಿದವ್ರಿಗೆ ನನ್ನ ಗೇಮ್ ಏನು ಅಂತ ತೋರಿಸ್ಲಿಲ್ಲ ಅಂದರೆ ನಾನು ಕೀರ್ತನನೇ ಅಲ್ಲ. ಸರ್, ಒಂದು ಹೆಣ್ಣನ್ನ ಕೈಲಾಗದವಳು ಅಂತ ಅವಳಿಗೆ ಹಣೆಪಟ್ಟಿ ಕಟ್ಟಿ ಅವಳನ್ನ ಮೂಲೆಯಲ್ಲಿ ಕೂರಿಸುವಂತ ಪ್ರಯತ್ನ ಮಾಡಬಾರ್ದು ಸರ್, ಮಾಡಬಾರ್ದು. ಅವಳ ಕನಸಿನ ದಾರಿಗೆ ಜೊತೆಯಾಗಿ ನಿಂತು ಬೆಳಕು ತೋರಿಸ್ಬೇಕು. ಅವಳಲ್ಲಿರೋ ಶಕ್ತಿನ ಒಪ್ಕೊಂಡು ಅವಳನ್ನ ಸರಿ ಸಮಾನವಾಗಿ ಕಾಣಬೇಕು. ಸಾಕು, ನಮ್ಗೇನ್ ಬುದ್ಧಿ ಹೇಳೋದಿಕ್ ಬರಬೇಡಿ. ಒಳ್ಳೆ ಮಾತಾಗ ಕ್ಷಮೆ ಕೇಳಿದ್ರೆ ನಿಮ್ ಹುಡುಗಿ ಇದೇ ಶಾಲೆನಲ್ಲಿ ಓದ್ತಾಳೆ, ಇಲ್ಲ ಅಂದ್ರೆ ಶಾಲೆಯಿಂದ ಹೊರಗಡೆ ಹಾಕ್ಬೇಕಾಗತ್ತೆ. ಅಪ್ಪ, ನಾನು ಓದೋ ಕನಸು ನನ್ಸಾಗೋದೇ ಇಲ್ವೇನೋ ಅನ್ನಿಸ್ತಾ ಇದೆ. ಎಲ್ರಿಗೂ ವಿದ್ಯಾಭ್ಯಾಸ ಅನ್ನೋದು ಚಿಕ್ಕ ವಯಸ್ಸಲ್ಲೇ ಸಿಕ್ಕಿರುತ್ತೆ, ಆದರೆ ನನಗೆ ಅದಾಗ ಸಿಗ್ಲಿಲ್ಲ. ಈಗಲಾದರೂ ಓದಿ ಮುಂದೆ ಬರೋಣ ಅಂದ್ರೆ ನಂದು ಹಾಳು ಹಣೆ ಬರಹ. ಸರಿನೇ ಇಲ್ಲ ಅಪ್ಪ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಯಾಕಪ್ಪ, ಯಾಕೆ ನನಗೆ ಹೀಗಾಗುತ್ತೆ? ಅತ್ತೆ, ಅಳಬಾರ್ದು ಹುಡುಗಿ, ಅಳಬಾರ್ದು. ಯಾಕತ್ತೆ? ನನಗೆ ಯಾಕೆ ಹೀಗಾಗತ್ತೆ? ನನ್ನ ಕನ್ಸು ಕಾಣೋ ಹಾಗಿಲ್ವಾ? ನನಗೆ ಪರೀಕ್ಷೆ ಬರೆಯೋ ಹಾಗಿಲ್ಲ. ನಾನು ಓದಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ ಅತ್ತೆ. ನೋಡು ಹುಡುಗಿ, ಕಲಿಯೋ ವಿದ್ಯೆ ಯಾವತ್ತೂ ವ್ಯರ್ಥ ಆಗಲ್ಲ. ಆಗಿದ್ದಾಗೋಯ್ತು. ಮೊದಲು ನಿನ್ನ ಕೈಗಾಗಿರೋ ಗಾಯನ ವಾಸಿ ಮಾಡ್ಕೊ. ಅಲ್ಲ, ಪರೀಕ್ಷೆ ಈ ವರ್ಷನೂ ಇರುತ್ತೆ, ಮುಂದಿನ ವರ್ಷನೂ ಇರುತ್ತೆ. ಮುಂದಿನ ವರ್ಷ ಬರೆದ್ರಾಯ್ತು. ಬಹುಶಃ ನೀನು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಬರೆಯೋದಕ್ಕೆ ಹೀಗಾಯ್ತೋ ಏನೋ. ನಾನೇ ಪರೀಕ್ಷೆ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದೆ ಅತ್ತೆ. ಕೆಲವು ಸಲ ಹಾಗೆ ಹುಡುಗಿ, ನಮ್ಮನ್ನ ಪರೀಕ್ಷೆ ಮಾಡೋಕ್ಕೆ ಅಂತಾನೆ ಇಂಥ ಸಮಸ್ಯೆಗಳು ಹುಟ್ಕೊಳ್ಳುತ್ತವೆ. ಆಗ ನಾವು ವಿವೇಚನೆ ಕಳ್ಕೋಬಾರ್ದು, ಧೈರ್ಯ ಕೆಡಬಾರ್ದು. ಅದರಲ್ಲೂ ನೀನು ಗಟ್ಟಿಗಿತ್ತಿ ಜೀವನದಲ್ಲಿ ಎಷ್ಟು ಪರೀಕ್ಷೆಗಳನ್ನು ಎದುರಿಸಿದ್ಯಾ. ಇದೆಲ್ಲ ಯಾವ ಲೆಕ್ಕನೇ ಹುಡುಗಿ? ಸೋಲು ಗೆಲುವಿನ ಮೊದಲನೇ ಮೆಟ್ಲು. ನಿನ್ನ ಗೆಲುವನ್ನ ಯಾರಿಗೂ ತಡೆಯಕ್ಕಾಗಲ್ಲ. ನನ್ನನ್ನೇ ನೋಡು, ನಾನು ನಿನಗೆ ಪರೀಕ್ಷೆನೇ ಬರೆಯೋದು ಬೇಡ ಅಂದೆ, ಹಠ ಹಿಡಿದು ಕೂತ್ಕೊಂಡೆ. ಆದರೆ ಏನಾಯ್ತು? ಆಮೇಲೆ ನಾನೇ ತಾನೇ ನಿನ್ಗೆ ಒಪ್ಪಿಗೆ ಕೊಟ್ಟೆ. ಇದೆಲ್ಲ ಆಗ್ಬೇಕಾಗಿರುತ್ತೆ ಹುಡುಗಿ, ಅದಕ್ಕೆ ಹೀಗೆಲ್ಲ ಆಗೋದು. ನೀನೇನು ಯೋಚನೆ ಮಾಡಬೇಡ. ವಾವ್, ನನಗೋಸ್ಕರ ಇಷ್ಟೊಂದೆಲ್ಲ ಅರೇಂಜ್ ಮಾಡಿದ್ಯಾ? ನೀನೇ ಮಾಡಿದ್ದ? ನಾನಲ್ಲ, ನಿನಗೋಸ್ಕರ ಹೇಳಿ ಮಾಡಿಸಿದ್ದು.
ಇವನು ದುಡ್ಡು ಬಿಸಾಕಿದ್ರೆ ಯಾವ ಸೆಟಪ್ ಎಲ್ಲಿ ಬೇಕಾದರೂ ಬರುತ್ತೆ. ನನಗೋಸ್ಕರ ಇದನ್ನೆಲ್ಲ ಮಾಡಿದ್ಯಾ? ನಿನ್ನ ಕಣ್ಣು ಮುಂದೆನೇ ಸಾಕ್ಷಿ ಇರುವಾಗಿ ಕೇಳ್ತಾ ಇದೆಯಲ್ಲ. ಲಿವ್ ಇಟ್ ದಿವ್ಯಾ, ಲೆಟ್ಸ್ ಪಾರ್ಟಿ. ಥ್ಯಾಂಕ್ಸ್ ಸುಪ್ರತ್. ನನಗೋಸ್ಕರ ಯಾರೂ ಇಷ್ಟೆಲ್ಲ ಮಾಡಿರಲಿಲ್ಲ. ಇನ್ಮೇಲೆ ಅದನ್ನೆಲ್ಲ ಮಾಡೋಕ್ಕೆ ನಾನಿದ್ದೀನಲ್ಲ. ಡೋಂಟ್ ವರಿ ಬೇಬಿ. ರಿಯಲಿ ಯು ಆರ್ ರಿಯಲಿ ಸ್ಪೆಷಲ್. ನೋಡು ನಿನ್ನ ಮುಖ ಹೇಗೆ ಉಳಿತಾ ಇದೆ. ನೀನು ಯಾವಾಗಲೂ ಜೋಶಲ್ಲಿರಬೇಕು, ಆಗ ಮುದ್ದ ಕಾಣಿಸ್ತೀಯ. ಥ್ಯಾಂಕ್ ಯು. ಕಮಾನ್, ಡ್ರಿಂಕ್ಸ್ ರೆಡಿ ಮಾಡಿ. ಇಷ್ಟು ಬೇಗ ನನ್ನ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಇವನು. ಇಂಥವ್ನು ನನ್ನ ಲೈಫ್ ಪಾರ್ಟ್ನರ್ ಆದರೆ ಪಕ್ಕ ನನ್ನೆಲ್ಲ ಗೋಲ್ಡನ್ ಕಾರ್ಪೆಟ್ ಮೇಲೆ ನಡೆಸ್ತಾನೆ. ಇವನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಇದು ನಮ್ಮಿಬ್ಬರು ಫಸ್ಟ್ ಡ್ರಿಂಕ್. ಲೆಟ್ಸ್ ಮೇಕ್ ಇಟ್ ಎ ಮೆಮೊರಬಲ್ ಒನ್. ಯಾವಾಗೂ ನೆನಪಲ್ಲಿರಬೇಕು. ಓಕೆ? ಚಿಯರ್ಸ್. ಚಿಯರ್ಸ್. ಪರೀಕ್ಷೆನೇ ಬರೆಯೋದು ಬೇಡ ಅಂತ ನಾನು ಹಠ ಮಾಡಿದೆ. ಆದರೆ ಈಗ ಅವಳ ಕೈಗೆ ನೋಡಿದ್ರೆ ಹೇಗಾಗಿದೆ. ಹೀಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಸೀತಾ? ಹಾಗಲ್ಲ ರೀ, ಪಾಪ ಓದೋದೇ ಅವಳ ಕನಸಾಗಿತ್ತು. ಪರೀಕ್ಷೆ ಅಂತ ಎಷ್ಟು ಖುಷಿ ಪಟ್ಟಿದ್ಲು. ಈಗ ನೋಡಿದ್ರೆ ದೊಡ್ಡಮ್ಮ ಸಮಾಧಾನ ಮಾಡ್ಕೊಳ್ಳಿ ದೊಡ್ಡಮ್ಮ. ಅಮ್ಮ, ಡಾಕ್ಟ್ರು ಸತ್ಯಂಗೆ ಈ ಸತಿ ಎಕ್ಸಾಮ್ ಬರೆಯೋಕ್ಕೆ ಆಗಲ್ಲ ಅಂದಾಗ ಅವಳು ಎಷ್ಟೊಂದು ಕೊಟ್ಟಳು ಗೊತ್ತಾ? ಅವಳು ಅಲ್ಲಿ ಅಳಕ್ಕೆ ಶುರು ಮಾಡಿದ್ದು, ಮನೆಗೆ ಬಂದರು ನಿಲ್ಸಿರ್ಲಿಲ್ಲಮ್ಮ. ಅವಳ ಹೇಗೆ ಸಮಾಧಾನ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನನಗೂ ಕಷ್ಟ ಆಗ್ತಿದೆ ಕಣು ಅವಳನ್ನು ಹಾಗೆ ನೋಡೋದಕ್ಕೆ. ಅದೆಷ್ಟು ಆಸೆ ಪಟ್ಟಿದ್ಲು, ಪರೀಕ್ಷೆ ಬರಿತೀನಿ ಅಂತ. ಚೆನ್ನಾಗಿ ಪ್ರಿಪೇರ್ ಕೂಡ ಆಗಿರ್ಲು ಅಮ್ಮ. ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಓದ್ತಿರ್ಲು. ನೋಡಿದ್ಯಾ, ಅವಳ ಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಹೌದಮ್ಮ, ಅವಳು ಈ ಸತಿ ಎಕ್ಸಾಮ್ ಬರೆಯೋಕೆ ಆಗಲ್ಲ. ಯಾಕೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ? ಅಲ್ಲಮ್ಮ ಪದ್ಮ, ಅವಳ ಕೈ ನೋಡೂ ಹೀಗೆ ಹೇಳ್ತಿದ್ಯಾ? ಸತ್ಯ ಅವ್ರ ಕೈಯಿಂದ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅನ್ನೋದು ನಿಜ ರಾಯ್ರೆ. ಆದರೆ ಏನು ಮಾಡ್ಬೋದು ಅಂತಿದೆಯಮ್ಮ? ಈ ಸಲನೇ ಎಕ್ಸಾಮ್ ಬರಿಬೋದು, ಆ ಅವಕಾಶ ಇದೆ. ಏನು ಹೇಳ್ತಿದ್ಯಮ್ಮ ಪದ್ಮ? ಅದು ಹೇಗೆ ಸಾಧ್ಯ? ಸಾಧ್ಯ ಇದೆ ಸೀತಮ್ಮ. ವಿಶೇಷ ಚೇತನರಿಗೆ ಅವ್ರ ಬದಲು ಇನ್ನೊಬ್ರು ಎಕ್ಸಾಮ್ ಬರಿಬೋದು ಅಂತ ರೂಲ್ಸ್ ಇದೆ. ಹಾಗೆ ಎಕ್ಸಾಮ್ ಹತ್ರ ಇರುವಾಗ ಯಾವ್ದಾದ್ರು ಪ್ರಾಬ್ಲಮ್ಸ್ ಆಗಿ ಇಲ್ಲ ಹೆಲ್ತ್ ಇಶ್ಯೂಸ್, ಆಕ್ಸಿಡೆಂಟ್ಸ್ ಈ ಥರ ಏನಾದರೂ ಆದಾಗ ಮೆಡಿಕಲ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ ಅವ್ರ ಪರವಾಗಿ